Hello everyone, I am Deepthi. In this video, I am going to discuss about one of the interesting topic which is helpful in our daily life situation in the preparation of ice creams, face creams and in the action of soaps and detergents. The topic name is surface chemistry. Under that, I am going to discuss about the definition of surface chemistry and why we have to study surface chemistry, and also adsorption, absorption and some of the other terms used in surface chemistry. So, welcome to Light Up. Surface chemistry. So, surface chemistry andre enu? So, surface antandre outer part of any material. Outer part of any material is called surface. Surface ಅಂತಂದ್ರೆ ಒಂದು ಮೆಟೀರಿಯಲ್ದು ಹೊರಪದರ. ಸೊ ಔಟರ್ ಪಾರ್ಟ್ ನಾವು ಸರ್ಫೇಸ್ ಅಂತ ಕರಿತೀವಿ. ಕೆಮಿಸ್ಟ್ರಿ ಅಂತ ಅಂದ್ರೆ ಕೆಮಿಕಲ್ ರಿಯಾಕ್ಷನ್. ಸೊ ಇವಾಗ ವರ್ಡ್ ಹೇಳ್ತಿದೆ ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಏನು ಅಂತ. ಸೊ ಒಂದು ಔಟರ್ ಪಾರ್ಟ್ ಆಫ್ ಮೆಟೀರಿಯಲ್ ಮೇಲೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತಂದ್ರೆ ಅದನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಬಾಲ್ ತಗೊಳ್ಳೋಣ. ಸೊ ಇವಾಗ ಬಾಲ್ ಪ್ಲೇಸ್ ಮಾಡಿದೀನಿ. ಇದ್ರದ್ದು ಔಟರ್ ಪಾರ್ಟ್ ಅಂತಂದ್ರೆ ಹೊರಪದರ. ಸೊ ಔಟರ್ ಸರ್ಫೇಸ್. ಈ ಸರ್ಫೇಸ್ ನಾವು ಔಟರ್ ಪಾರ್ಟ್ ಅವ್ರ ಹೊರಪದರ ಅಂತ ಕರೆಯೋದು. ಇದ್ರ ಮೇಲೆ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಆಯ್ತು ಅಂತಂದ್ರೆ ನಾವು ಇದನ್ನ ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ನಾವು ಯಾವುದೇ ಮೆಟೀರಿಯಲ್ ಮೇಲೆ ಒಂದು ಸರ್ಫೇಸ್ ಮೇಲೆ ರಿಯಾಕ್ಷನ್ ಆದ್ರೆ ಮಾತ್ರ ಅದನ್ನ ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರೆಯೋದು. ಯಾವುದೇ ಕಾರಣಕ್ಕೂ ಇದ್ರ ಒಳಗಡೆ ರಿಯಾಕ್ಷನ್ ಆಗಲ್ಲ. ಏನೇ ಆದ್ರೂ ಅದು ಸರ್ಫೇಸ್ ಮೇಲೆ ಆಗ್ಬೇಕು ಅಂತದನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಇದನ್ನ ಡೆಫಿನೇಷನ್ ಮಾಡೋಣ. ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ? ಡೆಫಿನೇಷನ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ. So surface chemistry deals with the phenomenon. The surface chemistry deals with the phenomenon that occurs at the surface. At the surface or interface is called surface chemistry. So correct ಆಗಿ observe ಮಾಡಿ definition ನ. Surface chemistry deals with this phenomenon that occurs at the surface or interface ಅಂತ ಹೇಳ್ತಾ ಇದೀವಿ. ಇದರ ಅರ್ಥ ಏನು? ಫಿನಾಮಿನನ್ ಅಂತಂದ್ರೆ ರಿಯಾಕ್ಷನ್, ಪ್ರೊಸೆಸ್ ಆಗ್ತಿರೋದು, ಏನ್ ಆಗ್ತಿದೆ ಅನ್ನೋದು. ಸೊ ಒಂದು ರಿಯಾಕ್ಷನ್ ಯಾವ್ದ್ರ ಮೇಲೆ ಆಗ್ತಿದೆ ಅಂತ ಹೇಳ್ತಿದೀವಿ? ಒಂದು ಸರ್ಫೇಸ್ ಮೇಲೆ ಆಗ್ತಿದೆ ಅಂತ ಹೇಳ್ತಾ ಇದೀನಿ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಐರನ್ ರಾಡ್. ಒಂದು ಐರನ್ ರಾಡ್ ನಾನು ತಗೊಳ್ತಾ ಇದ್ದೀನಿ. ಸೊ ಐರನ್ ರಾಡ್ ಇದು ಯಾವ ಸ್ಟೇಟ್ ಅಲ್ಲಿ ಇರುತ್ತೆ? ಇಟ್ ಈಸ್ ಇನ್ ಸಾಲಿಡ್ ಸ್ಟೇಟ್. ಐರನ್ ಅನ್ನೋದು ಒಂದು ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ. ಸೊ ಈ ಐರನ್ ರಾಡ್ ಮಾಯಿಶ್ಚರ್ ಏರ್ಗೆ ಎಕ್ಸ್ಪೋಸ್ ಆದಾಗ, ನೇಚರ್ ಇರೋ ಮಾಯಿಶ್ಚರ್ ಏರ್ಗೆ ಎಕ್ಸ್ಪೋಸ್ ಆದಾಗ, ಏರ್ ಜೊತೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ? ಏರ್ ಪಾರ್ಟಿಕಲ್ಸ್ ಬಂದು ಐರನ್ ರಾಡ್ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಐರನ್ ರಾಡ್ ಸರ್ಫೇಸ್ ಮೇಲೆ ಕೂತ್ಕೊಳ್ತಾ ಇದೆ. ಅರ್ಥ ಆಗ್ತಿದ್ಯಾ? ಸೊ ಮಾಯಿಶ್ಚರ್ ಏರ್ ಜೊತೆ ರಿಯಾಕ್ಷನ್ ಮಾಡ್ತಿದೆ. ಒಂದು ಐರನ್ ರಾಡ್ ಸರ್ಫೇಸ್ ಮೇಲೆ ಮಾಲಿಕ್ಯೂಲ್ಸ್ ಬಂದು ಕೂತ್ಕೊಂಡು ಒಂದು ರಿಯಾಕ್ಷನ್ ಮಾಡ್ತಾ ಇದೆ. ಅದನ್ನೇ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರೆಯೋದು. ಏನ್ ರಿಯಾಕ್ಷನ್ ಮಾಡ್ತಿದೆ? ಏರ್ ಪಾರ್ಟಿಕಲ್ಸ್ ಐರನ್ ರಾಡ್ ಜೊತೆ ಕೂತ್ಕೊಂಡು ರಿಯಾಕ್ಷನ್ ಏನ್ ಮಾಡ್ತಿದೆ ಅಂದ್ರೆ ರಸ್ಟ್ ಮಾಡ್ತಿದೆ. ರಸ್ಟಿಂಗ್ ಆಫ್ ಐರನ್ ಕ್ಯಾರಿ ಆಗ್ತಾ ಇದೆ. ಇದನ್ನ ನೀವು ನೋಡಿರ್ತೀರ. ಸೊ ಐರನ್ ಏರಿಗೆ ಎಕ್ಸ್ಪೋಸ್ ಆದಾಗ, ಮಾಯಿಶ್ಚರ್ ಏರಿಗೆ ಎಕ್ಸ್ಪೋಸ್ ಆದಾಗ ಅದ್ರ ಮಾಲಿಕ್ಯೂಲ್ಸ್ ಎಲ್ಲ ಬಂದು ಐರನ್ ರಾಡ್ ಮೇಲೆ ಕೂತ್ಕೊಂಡು ಒಂದು ರಿಯಾಕ್ಷನ್ ಮಾಡ್ತಿದೆ. ಅದನ್ನೇ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರೆಯೋದು. ಸೊ ಇವಾಗ ಐರನ್ ರಾಡ್ ನಾನು ತೋರಿಸ್ತೀನಿ ಹೇಗೆ ರಸ್ಟ್ ಆಗಿದೆ ಅನ್ನೋದು. ಸೊ ಇದು ಐರನ್ ಮೆಟಲ್.
ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ರಸ್ಟಿಂಗ್. ಸೊ ಈ ಎಂಡ್ ಅಲ್ಲಿ ರಸ್ಟ್ ಆಗಿದೆ, ಬ್ರೌನಿಶ್ ಕಲರ್ ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸರ್ಫೇಸ್ ಮೇಲೆ ಮಾತ್ರ ರಿಯಾಕ್ಷನ್ ಆಗಿರೋದು. ಸೊ ನೀವು ಸರ್ಫೇಸ್ ನ ಒಂದ್ಸತಿ ಉಜ್ಜು ನೋಡಿದ್ರೆ ಸೊ ಯು ಕ್ಯಾನ್ ಅಬ್ಸರ್ವ್. ಸೊ ನೋಡಿ ಇಲ್ಲಿ ಬ್ರೌನಿಶ್ ಕಲರ್ ಕಾಣಿಸ್ತಾ ಇದೆ. ಸೊ ರಿಮೂವ್ ಆಗ್ತಾ ಇದೆ ಅದು. ಅದ್ರ ಅರ್ಥ ಏನು ಅಂತಂದ್ರೆ ಸರ್ಫೇಸ್ ಮೇಲೆ ಮಾತ್ರ ರಿಯಾಕ್ಷನ್ ಆಗ್ತಿದೆ, ಐರನ್ ರಾಡ್ ಒಳಗಡೆ ಹೋಗಿ ರಿಯಾಕ್ಷನ್ ಆಗ್ತಿಲ್ಲ, ಸರ್ಫೇಸ್ ಮೇಲೆ ರಿಯಾಕ್ಷನ್ ಆಗ್ತಿದೆ. ನೋಡಿ ಇಲ್ಲಿ ಸೊ ಪೌಡರ್ ಎಲ್ಲ ರಿಮೂವ್ ಆಗಿದೆ. ದಿಸ್ ಇಸ್ ವಾಟ್ ಸರ್ಫೇಸ್ ಕೆಮಿಸ್ಟ್ರಿ. ಯಾವುದೇ ಮೆಟೀರಿಯಲ್ ತಗೊಂಡು ಅದ್ರ ಮೇಲೆ ರಿಯಾಕ್ಷನ್ ಆಗ್ತಿದೆ ಅಂತಂದ್ರೆ ಅದನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಅರ್ಥ ಆಗಿದೆ ಅಲ್ವಾ ಡೆಫಿನೇಷನ್ ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಏನು ಅಂತ? ಓಕೆ, ಈಗ ಸರ್ಫೇಸ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಂಟರ್ಫೇಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇಂಟರ್ಫೇಸ್ ಅಂತ ಹೇಳಿದ್ರೆ ಎರಡು ಫೇಸಸ್. ಈಗ ನಾನು ಇಲ್ಲಿ ಬರ್ದಿದ್ದೀನಿ ಐರನ್ ಇಸ್ ಎ ಸಾಲಿಡ್ ಫೇಸ್. ಇದ್ರ ಮೇಲ್ ಬಂದು ಕೂತ್ಕೊಂಡಿರೋದು ಏರ್ ಪಾರ್ಟಿಕಲ್, ದಟ್ ಇಸ್ ಆಕ್ಸಿಜನ್, ದಟ್ ಈಸ್ ಇನ್ ಗ್ಯಾಸಿಯಸ್ ಸ್ಟೇಟ್. ಸೊ ಇಲ್ಲಿ ನಿಮ್ಗೆ ಎರಡು ಫೇಸಸ್ ಇದೆ. ಫೇಸಸ್ PHASES, ಫೇಸ್ ಅಲ್ಲ, ಮುಖ ಅಲ್ಲ. ಫೇಸಸ್ ಅಂತ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ತಿರೋದು. ಸೊ ಇಲ್ಲಿ ನಿಮ್ಗೆ ಒಂದು ಸಾಲಿಡ್ ಸ್ಟೇಟ್ ಕಾಣಿಸ್ತಿದೆ, ಇನ್ನೊಂದು ಗ್ಯಾಸಿಯಸ್ ಫೇಸ್. ಎರಡು ಡಿಫ್ರೆಂಟ್ ಫೇಸಸ್ ಕಾಣಿಸ್ತಿದೆ. ಇದೆರಡನ್ನು ಸಪರೇಟ್ ಮಾಡೋದಕ್ಕೆ ಒಂದು ಬಾರ್ಡರ್ ಬಂದಿದೆ. ಸೊ ಸಪರೇಷನ್ ಬಿಟ್ವೀನ್ ಟೂ ಫೇಸಸ್. ಸೊ ಸಪರೇಟ್ ಮಾಡುತ್ತಾ ಇದೆ ಅಂತ ಈ ಲೇಯರ್ ಇದೆಯಲ್ಲ, ಇದನ್ನೇ ನಾವು ಇಂಟರ್ಫೇಸ್ ಅಂತ ಕರೆಯೋದು. ಇಂಟರ್ಫೇಸ್. ಸೊ ಇಂಟರ್ಫೇಸ್ ಮೀನ್ಸ್ ಇಟ್ ಈಸ್ ದಿ ಬೌಂಡ್ರಿ ಬಿಟ್ವೀನ್ ಟೂ ಫೇಸಸ್. It is a boundary between gas phase and solid phase is called interface. ಸೊ ಗೊತ್ತಾಗಿದೆ ಅಲ್ವಾ? ಸರ್ಫೇಸ್ ಅಂದ್ರೆ ಗೊತ್ತಾಗಿದೆ, ಹಾಗೆ ಇಂಟರ್ಫೇಸ್ ಅನ್ನೋದು ಗೊತ್ತಾಗಿದೆ. ಸೊ ಹಾಗಾದ್ರೆ ಈ ಸರ್ಫೇಸ್ ಮತ್ತೆ ಇಂಟರ್ಫೇಸ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? ನಾವು ಪ್ರತಿಯೊಂದಕ್ಕೂ ಡಯಾಗ್ರಾಮ್ ಕೊಟ್ಟು ರೆಪ್ರೆಸೆಂಟ್ ಮಾಡಿರಲ್ಲ. ಸೊ ನೀವು ಅಲ್ಲಿ ಬರ್ದಿರೋ ಸಿಂಬಲ್ಸ್ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಸೊ ಹೇಗೆ, ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. So surface or interface are represented by slash or hyphen. ಸ್ಲಾಶ್ ಇಲ್ಲ ಅಂದ್ರೆ ಹೈಫನ್ ಯೂಸ್ ಮಾಡ್ಕೊಂಡು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸ್ಲಾಶ್ or hyphen. ಸೊ ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಸೊ ಒಂದು ಸಾಲಿಡ್ ಮೆಟೀರಿಯಲ್ ನಾನು ತಗೊಳ್ತಾ ಇದ್ದೀನಿ. ಸಾಲಿಡ್ ಮೆಟೀರಿಯಲ್. ಈ ಸಾಲಿಡ್ ಮೆಟೀರಿಯಲ್ ಮೇಲೆ ಗ್ಯಾಸ್ ಮಾಲಿಕ್ಯೂಲ್ಸ್ ಕೂತ್ಕೊಂಡಿದೆ. ಸೊ ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಅದೇ ಅಲ್ವಾ, ಮೆಟೀರಿಯಲ್ ಮೇಲೆ ಮಾಲಿಕ್ಯೂಲ್ಸ್ ಕೂತಿರೋದು. ಸೊ ದಿಸ್ ಇಸ್ ಗ್ಯಾಸ್ ಅಂಡ್ ದಿಸ್ ಇಸ್ ಸಾಲಿಡ್. ಸೊ ಸಾಲಿಡ್ ಮೇಲೆ ಗ್ಯಾಸ್ ಮಾಲಿಕ್ಯೂಲ್ಸ್ ಕೂತ್ಕೊಂಡಿದೆ. ಹೌ ಟು ರೆಪ್ರೆಸೆಂಟ್ ದಿಸ್? ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ಅಂದ್ರೆ solid slash gas. Solid slash gas. ಈ ಸ್ಲಾಶ್ ಅನ್ನೋದೇ ಸರ್ಫೇಸ್ ಆರ್ ಇಂಟರ್ಫೇಸ್ ಇಂಡಿಕೇಶನ್. ಆರ್ ಸಾಲಿಡ್ ಹೈಫನ್ ಗ್ಯಾಸ್. ಸೊ ಈ ತರ ಇಂಡಿಕೇಟ್ ಮಾಡ್ತೀವಿ. ಹಾಗೇನೆ ಇನ್ನೊಂದು ಎಕ್ಸಾಂಪಲ್, ದಿಸ್ ಮೆಟೀರಿಯಲ್ ಮೇ ಬಿ ಲಿಕ್ವಿಡ್. ಇದು ಮೆಟೀರಿಯಲ್ ನಾವು ಲಿಕ್ವಿಡ್ ಆದ್ರೂ ತಗೋಬಹುದು. ಈ ಲಿಕ್ವಿಡ್ ಮೇಲೆ ಗ್ಯಾಸ್ ಮಾಲಿಕ್ಯೂಲ್ಸ್ ಕೂತ್ಕೊಂಡಿದೆ. ಲಿಕ್ವಿಡ್ ಸರ್ಫೇಸ್ ಮೇಲೆ ಗ್ಯಾಸ್ ಮಾಲಿಕ್ಯೂಲ್ಸ್ ಕೂತ್ಕೊಂಡಿದೆ. ಸೊ ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಲಿಕ್ವಿಡ್ ಸ್ಲಾಶ್ ಗ್ಯಾಸ್ ಆರ್ ಲಿಕ್ವಿಡ್ ಹೈಫನ್ ಗ್ಯಾಸ್. ಗೊತ್ತಾಗ್ತಿದೆ ಅಲ್ವಾ? ದಿಸ್ ಮೆಟೀರಿಯಲ್ ಮೇ ಬಿ ಸಾಲಿಡ್ ಆರ್ ಲಿಕ್ವಿಡ್. ಸೊ ಬಟ್ ನಾಟ್, ನಾವು ಸಾಲಿಡ್ ಆದ್ರೂ ಆಗಿರ್ಬೋದು, ಲಿಕ್ವಿಡ್ ಆದ್ರೂ ಆಗಿರ್ಬೋದು, ಆದ್ರೆ ಗ್ಯಾಸ್ ಆಗಿರಕ್ಕೆ ಸಾಧ್ಯ ಇಲ್ಲ. ದಿಸ್ ಮೆಟೀರಿಯಲ್ ಕೆನಾಟ್ ಬಿ ಗ್ಯಾಸ್. ತಿಳ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಒನ್. ಸಾಲಿಡ್ ಆದ್ರೂ ಆಗಿರ್ಬೋದು, ಲಿಕ್ವಿಡ್ ಆದ್ರೂ ಆಗಿರ್ಬೋದು ಮೆಟೀರಿಯಲ್, ಬಟ್ ಗ್ಯಾಸ್ ಆಗಕ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ?
ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ಹೇಗಿರುತ್ತೆ ಅಂತ ಗೊತ್ತಿದೆ. ಸೊ ಫಸ್ಟ್ ಇಲ್ಲಿಗೆ ಬರೋಣ, ಸಾಲಿಡ್ ಮಾಲಿಕ್ಯೂಲ್ಸ್. ಸೊ ಸಾಲಿಡ್ ಮಾಲಿಕ್ಯೂಲ್ಸ್ ಹೇಗೆ ಅರೇಂಜ್ ಆಗಿರುತ್ತೆ? ಸೊ ಮಾಲಿಕ್ಯೂಲ್ಸ್ ಎಲ್ಲ ಟೈಟ್ ಆಗಿ ಅರೇಂಜ್ ಆಗಿರುತ್ತೆ, ಹೌದಾ? ಸೊ ಸಾಲಿಡ್ ಮಾಲಿಕ್ಯೂಲ್ಸ್ ಎಲ್ಲ ತುಂಬಾ ಟೈಟ್ ಆಗಿ ಅರೇಂಜ್ ಆಗಿರೋದ್ರಿಂದ ಗ್ಯಾಸ್ ಮಾಲಿಕ್ಯೂಲ್ಸ್ ಒಳಗಡೆ ಎಂಟ್ರಿ ಆಗಕ್ಕಾಗಲ್ಲ. ಸೊ ಆಗ್ಲೇ ನಾನು ಐರನ್ ರಾಡ್ ಎಕ್ಸಾಂಪಲ್ ಕೊಟ್ಟೆ, ಇದು ಸಾಲಿಡ್, ತುಂಬಾ ಗಟ್ಟಿ ಇದೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಒಳಗಡೆ ಹೋಗಕ್ಕಾಗಲ್ಲ, ಹಾಗಾಗಿ ಮೇಲ್ಗಡೆ ಕೂತಿರುತ್ತೆ. ಸೊ ಹಾಗಾಗಿ ಸಾಲಿಡ್ ಅಲ್ಲಿ ಒಳಗಡೆ ಹೋಗಕ್ಕಾಗಲ್ಲ, ಮೇಲ್ಗಡೆ ಇದೆ. ಹಾಗೆ ಲಿಕ್ವಿಡ್ ಬರೋಣ. ಸೊ ಲಿಕ್ವಿಡ್ ಬರ್ತಿದ್ದಂಗೆ ಲಿಕ್ವಿಡ್ ಲೂಸ್ಲಿ ಬಾಂಡೆಡ್, ಅಂದ್ರೆ ಸಾಲಿಡ್ ಹೋಲ್ಸ್ಕೊಂಡು ಒಂದು ಸ್ವಲ್ಪ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ಇಲ್ಲಿ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಸ್ವಲ್ಪ ಅಂದ್ರೆ ಇವಾಗ 100 ಮಾಲಿಕ್ಯೂಲ್ಸ್ ಅಲ್ಲಿ 20 ಮಾಲಿಕ್ಯೂಲ್ಸ್ ಲಿಕ್ವಿಡ್ ಒಳಗಡೆ ಎಂಟ್ರಿ ಆಗುತ್ತೆ, ಇನ್ನು 80 ಮಾಲಿಕ್ಯೂಲ್ಸ್ ಲಿಕ್ವಿಡ್ ಸರ್ಫೇಸ್ ಮೇಲೆ ಇರುತ್ತೆ. ಯಾಕೆ ಅಂತಂದ್ರೆ ಲಿಕ್ವಿಡ್ ಅಲ್ಲಿ ಸ್ವಲ್ಪ ಲೂಸ್ ಆಗಿ ಮಾತ್ರ ಅರೇಂಜ್ ಆಗಿರುತ್ತೆ ಮಾಲಿಕ್ಯೂಲ್ಸ್, ಹಾಗಾಗಿ ಈ ತರ ತೋರಿಸುತ್ತೆ. ಗ್ಯಾಸ್ ಮಾಲಿಕ್ಯೂಲ್ ಸರ್ಫೇಸ್ ಅಲ್ಲೂ ಇರುತ್ತೆ, ಲಿಕ್ವಿಡ್ ಅಲ್ಲಿ ಒಂದು 2% ಒಳಗಡೆ ಹೋಗಿರುತ್ತೆ. ಆದ್ರೆ ಗ್ಯಾಸ್ ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಹೇಗೆ ಅರೇಂಜ್ ಆಗಿರುತ್ತೆ? ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಫ್ರೀಲಿ ಅರೇಂಜ್ಡ್, ತುಂಬಾ ಫ್ರೀ ಆಗಿ ಅರೇಂಜ್ ಆಗೋಗಿರುತ್ತೆ. ಇವಾಗ ಒಂದು ಗ್ಯಾಸ್ ಮಾಲಿಕ್ಯೂಲ್ಸ್ ತಗೊಂಡಿದ್ದೀನಿ, ತುಂಬಾ ಫ್ರೀ ಆಗಿ ಅರೇಂಜ್ ಆಗಿದೆ. ಸೊ ಇದಕ್ಕೆ ನಾವು ಇನ್ನೊಂದು ಗ್ಯಾಸ್ ಮಾಲಿಕ್ಯೂಲ್ಸ್ ತಗೋಬರ್ತೀವಿ ಹತ್ರ. ಫಾರ್ ಎಕ್ಸಾಂಪಲ್ ಇದು ಆಕ್ಸಿಜನ್ ಅನ್ಕೊಳ್ಳಿ, ಇದೊಂದು ನೈಟ್ರೋಜನ್ ಅಂತ ಅನ್ಕೊಳ್ಳಿ. ಇದು ಫುಲ್ ಫ್ರೀ ಆಗಿ ಅರೇಂಜ್ ಆಗಿದೆ, ನೋಡಿ ಇಲ್ಲೆಲ್ಲ ಗ್ಯಾಪ್ಸ್ ಕಾಣಿಸ್ತಿದೆ. ಸೆಕೆಂಡ್ ಒಂದು ನೈಟ್ರೋಜನ್ ತಗೊಳ್ಳಿ, ಇಲ್ಲೂ ಗ್ಯಾಪ್ ಕಾಣಿಸ್ತಿದೆ. ಇದೆರಡು ಹತ್ರ ತಗೋಬರ್ತಿದಂಗೆ ಏನಾಗುತ್ತೆ, ಎರಡು ಕಂಬೈನ್ ಆಗುತ್ತೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಲ್ಲಿ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಹೋಗಿ ಜಾಯಿನ್ ಆಗ್ಬಿಡುತ್ತೆ. ಸೊ ಈ ತರ ಎರಡು ಕಂಬೈನ್ ಆಗಿ ಕಂಪ್ಲೀಟ್ ಆಗಿ ಮಿಕ್ಸ್ ಆಗೋಗುತ್ತೆ. ಸೊ ಕಂಪ್ಲೀಟ್ ಆಗಿ ಮಿಕ್ಸ್ ಆಯ್ತು ಅಂದ್ರೆ ಇದರಲ್ಲಿ ಎರಡು ಲೇಯರ್ ಎಲ್ಲಿ ಕಾಣಿಸುತ್ತೆ ನಮ್ಗೆ? ಖಂಡಿತವಾಗ್ಲೂ ಕಾಣಿಸಲ್ಲ. ಸೊ ಇದರಲ್ಲಿ ಇಂಟರ್ಫೇಸ್ ಅನ್ನೋದೇ ಇಲ್ಲ, ಒಂದು ಬೌಂಡ್ರಿ ಅನ್ನೋದೇ ನಿಮ್ಗೆ ಸಿಗಲ್ಲ. ಹಾಗಾಗಿ ಗ್ಯಾಸ್ ಮತ್ತೆ ಗ್ಯಾಸ್ ಮಧ್ಯೆ ಇಂಟರ್ಫೇಸ್ ಇರಲ್ಲ. ದೇರ್ ಈಸ್ ನೋ ಇಂಟರ್ಫೇಸ್ ಬಿಟ್ವೀನ್ ಗ್ಯಾಸ್ ಮಾಲಿಕ್ಯೂಲ್ಸ್. ದೇರ್ ಈಸ್ ನೋ interface between gas molecules. ಯಾಕೆ? ಡ್ಯೂ ಟು ಕಂಪ್ಲೀಟ್ ಮಿಸಿಬಿಲಿಟಿ. ಕಂಪ್ಲೀಟ್ ಮಿಸಿಬಿಲಿಟಿ. ಡ್ಯೂ ಟು ಕಂಪ್ಲೀಟ್ ಮಿಸಿಬಿಲಿಟಿ. ಏನ್ ಕಂಪ್ಲೀಟ್ ಮಿಸಿಬಿಲಿಟಿ ಅಂದ್ರೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗೋಗಿದೆ, ಎರಡು ಗ್ಯಾಸ್ ಮಾಲಿಕ್ಯೂಲ್ಸ್ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ. ನಾವು ಡೈಲಿ ಲೈಫ್ ಅಲ್ಲಿ ಎಕ್ಸಾಂಪಲ್ಸ್ ನ ಕೊಡೋದಾದ್ರೆ, ನಮ್ ಅಡ್ಗೆ ರೂಮ್ ಅಲ್ಲಿ ಗ್ಯಾಸ್ ಲೀಕ್ ಆದಾಗ ನಮ್ಗೆ ಸ್ಮೆಲ್ಲು ಇಡೀ ಮನೆಗೆ ಸ್ಮೆಲ್ ಬಂದಂಗ ಆಗ್ತಾ ಇರುತ್ತೆ. ಸೊ ಯಾಕಂಗ ಆಗ್ತಾ ಇದೆ? ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗಿದೆ, ಏರ್ ಜೊತೆ ಕಂಬೈನ್ ಆಗಿ ಕಂಪ್ಲೀಟ್ ಆಗಿ ಇಡೀ ಮನೆಗೆ ಸ್ಪ್ರೆಡ್ ಆಯ್ತು. ಅಕಸ್ಮಾತ್ ಗ್ಯಾಸ್ ಮಾಲಿಕ್ಯೂಲ್ಸ್ ಫ್ರೀ ಆಗಿ ಓಡಾಡ್ತಿಲ್ಲ ಅಂತ ಆಗಿದ್ರೆ ಅದು ಅಡ್ಗೆ ರೂಮಲ್ಲಿ ಮಾತ್ರ ಇರ್ಬೇಕಾಗಿತ್ತು. ಆದ್ರೆ ಅದು ಹಾಗೆ ಮಾಡ್ಲಿಲ್ಲ, ಇಡೀ ಮನೆಗೆ ಅದು ಸ್ಪ್ರೆಡ್ ಆಗೋಗಿದೆ. ಸೊ ಅದ್ ಇಂಡಿಕೇಶನ್ ಏನು ಅಂತಂದ್ರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಕಂಪ್ಲೀಟ್ ಆಗಿ ಏರ್ ಮಾಲಿಕ್ಯೂಲ್ಸ್ ಜೊತೆ ಮಿಕ್ಸಪ್ ಆಗೋಗಿದೆ. ಅದನ್ನೇ ನಾನಿಲ್ಲಿ ತೋರಿಸ್ತಾ ಇರೋದು. ಎರಡು ಗ್ಯಾಸ್ ಮಾಲಿಕ್ಯೂಲ್ಸ್ ಕಂಪ್ಲೀಟ್ ಆಗಿ ಮಿಕ್ಸ್ ಆಯ್ತು ಅಂದ್ರೆ ಅದ್ರ ಮಧ್ಯೆ ನಿಮ್ಗೆ ಸರ್ಫೇಸ್ ಕಾಣಿಸಲ್ಲ. ದಿಸ್ ಒನ್ ಇಸ್ ದಿ ಇಂಪಾರ್ಟೆಂಟ್ ಪಾಯಿಂಟ್. The material may be solid, liquid, but not gas due to complete miscibility. ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ವಾಟ್ ಈಸ್ ಸರ್ಫೇಸ್ ಕೆಮಿಸ್ಟ್ರಿ ಅನ್ನೋದು. ಸೊ ನೆಕ್ಸ್ಟ್ ಟಾಪಿಕ್ ಬಂದು ವೈ ವಿ ಹ್ಯಾವ್ ಟು ಸ್ಟಡಿ ಸರ್ಫೇಸ್ ಕೆಮಿಸ್ಟ್ರಿ. ಯಾಕೆ ಸರ್ಫೇಸ್ ಕೆಮಿಸ್ಟ್ರಿನ ಕಲಿಬೇಕು ಅನ್ನೋದು. ಸೊ ಯಾಕೆ ಸರ್ಫೇಸ್ ಕೆಮಿಸ್ಟ್ರಿನ ಕಲಿಬೇಕು? ಸೊ ಫಸ್ಟ್ ಪಾಯಿಂಟ್, ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಆಸ್ ಕ್ಯಾಟಲಿಸ್ಟ್. ಸೊ ಇಂಡಸ್ಟ್ರೀಸ್ ಅಲ್ಲಿ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ ಸರ್ಫೇಸ್ ಕೆಮಿಸ್ಟ್ರಿ ಆಸ್ ಕ್ಯಾಟಲಿಸ್ಟ್ ಇನ್ ದ ಪ್ರಿಪರೇಷನ್ ಆಫ್ sulfuric acid, in the preparation of ammonia.
ಸೊ ಪ್ರಿಪರೇಷನ್ ಆಫ್ ಕೆಮಿಕಲ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಅಲ್ಲಿ ಸರ್ಫೇಸ್ ಕೆಮಿಸ್ಟ್ರಿ ಯೂಸ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಯೂಸ್ಡ್ in the preparation of food items. ಫುಡ್ ಐಟಮ್ಸ್ ಅಲ್ಲಿ ನೀವು ಸರ್ಫೇಸ್ ಕೆಮಿಸ್ಟ್ರಿನ ನೋಡಬಹುದು. ಸೊ ಯಾವುದೆಲ್ಲ, ಜಾಮ್ಸ್, ಐಸ್ ಕ್ರೀಮ್ಸ್, ಜೆಲ್ಲೀಸ್, ಸೊ ಈ ತರ ಎಲ್ಲ ತಿಂದಿರ್ತೀರ ನೀವು. ಸೊ ಅದ್ರಲ್ಲಿ ನೀವು ಸರ್ಫೇಸ್ ಕೆಮಿಸ್ಟ್ರಿನ ನೋಡ್ತೀರಾ. ಸೊ ಹಾಗೇನೆ ನೆಕ್ಸ್ಟ್ ಸಿಲಿಕಾ ಜೆಲ್. ಸಿಲಿಕಾ ಜೆಲ್ ಏನಿದು? ಸಿಲಿಕಾ ಜೆಲ್, ಸೊ ಈ ಪ್ಯಾಕೆಟ್, ನೀವು ಸಿಲಿಕಾ ಜೆಲ್ ಪ್ಯಾಕೆಟ್ಸ್ ನೀವು ನೋಡಿರ್ತೀರಾ. ಸೊ ಎಲ್ಲಿ ನೋಡಿರ್ತೀರಾ? ನಿಮಗೆ ನೀವು ಪರ್ಚೇಸ್ ಮಾಡಿರೋ ಶೂಸ್ ಅಲ್ಲಿ ಸಿಗುತ್ತೆ, ಹ್ಯಾಂಡ್ ಬ್ಯಾಗ್ಸ್ ಅಲ್ಲಿ ಸಿಗುತ್ತೆ, ಹಾಗೇನೆ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ನಿಮ್ಗೆ ಈ ತರದ್ದು ಸಿಲಿಕಾ ಜೆಲ್ ಪ್ಯಾಕೆಟ್ಸ್ ನ ಕೊಟ್ಟಿರ್ತಾರೆ. ಸೊ ಇದನ್ನು ಯಾವ ಬೇಸಿಸ್ ಮೇಲೆ ನಿಂತಿರುತ್ತೆ ಅಂತಂದ್ರೆ ಇದು ಸರ್ಫೇಸ್ ಕೆಮಿಸ್ಟ್ರಿ. ಇದನ್ನು ಶೂಸ್ ದಲ್ಲಿ ಯಾಕೆ ಪ್ಲೇಸ್ ಮಾಡಿರ್ತಾರೆ ಅಂತಂದ್ರೆ ಟು ಅವಾಯ್ಡ್ ದಿ ಡ್ಯಾಮೇಜ್ ಆಫ್ ಶೂಸ್, ಹ್ಯಾಂಡ್ ಬ್ಯಾಗ್ಸ್. ಸೊ ಡ್ಯಾಮೇಜಸ್ ನ ಅವ್ರದ್ದು ತಡೆಯುತ್ತೆ. ಸೊ ಅದು ಬಿಟ್ರೆ ಇನ್ನು ಸರ್ಫೇಸ್ ಕೆಮಿಸ್ಟ್ರಿನ ಎಲ್ಲಿ ನೋಡಿರ್ತೀರಾ ಅಂತಂದ್ರೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್, ಆಕ್ಷನ್ ಆಫ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್, ಆಕ್ಷನ್ ಆಫ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಏನಿದು? ಸೊ ಸೋಪ್ ಮತ್ತೆ ಡಿಟರ್ಜೆಂಟ್ ನಮ್ ಬಟ್ಟೆಲಿರೋ ಕೊಳೆನ ಹೇಗೆ ತೆಗೆಯುತ್ತೆ ಅನ್ನೋದನ್ನ ಯಾವ ಬೇಸಿಸ್ ಮೇಲೆ ವರ್ಕ್ ಆಗ್ತಿದೆ ಅಂತ ಅಂದ್ರೆ ಅದು ಸರ್ಫೇಸ್ ಕೆಮಿಸ್ಟ್ರಿ. ಸೊ ಕೊಳೆ ತೆಗಿತಾ ಇರೋ ಸೋಪು ಕೊಳೆ ತೆಗಿತಾ ಇರೋದು ಯಾವ ಬೇಸಿಸ್ ಮೇಲೆ ವರ್ಕ್ ಆಗ್ತಿದೆ ಅನ್ನೋದು ಸರ್ಫೇಸ್ ಕೆಮಿಸ್ಟ್ರಿ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಹೇಳ್ತಾ ಇದ್ದೀನಿ. ಇನ್ನು ಈ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ತುಂಬಾ ಯೂಸಸ್ ಇದೆ. ಅದನ್ನ ನೀವು ಎಲ್ಲಿ ಕಲಿತೀರಾ ಅಂತಂದ್ರೆ ಅಪ್ಲಿಕೇಶನ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕಲಿತೀರಾ. ಓಕೆ, ಸೊ ಇವಾಗ ಇಲ್ಲಿ ತನಕ ಅರ್ಥ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ. ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ. ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಯಾವುದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಅಂತ ಅಂದ್ರೆ ಫಸ್ಟ್ ಒನ್ ಈಸ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ ಬಗ್ಗೆ ಕಲಿತೀವಿ. ಸೊ ಸೆಕೆಂಡ್ ಒನ್ ಬಂದು ಕ್ಯಾಟಾಲಿಸಿಸ್ ಬಗ್ಗೆ ಕಲಿತೀವಿ. ಸೊ ಹಾಗೆ ಥರ್ಡ್ ಒನ್ ಬಂದು ಕೊಲೈಡ್ಸ್ ಬಗ್ಗೆ ಕಲಿತೀವಿ. ಅಂಡರ್ ಕೊಲೈಡ್ಸ್, ಸೊ ಕೊಲೈಡ್ಸ್ ಅಲ್ಲಿ ನೀವು ಇನ್ನು 2 ಪಾರ್ಟ್ ನ ಕಲಿತೀರಾ. ದಟ್ ಈಸ್ ಎಮಲ್ಷನ್ ಅಂಡ್ ಜೆಲ್ಸ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸರ್ಫೇಸ್ ಕೆಮಿಸ್ಟ್ರಿ. ಇದರಲ್ಲಿ ಫಸ್ಟ್ ನಾವು ಅಡ್ಸಾರ್ಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ದ ಫಸ್ಟ್ ಟಾಪಿಕ್ ದಟ್ ಈಸ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ ಅಂದ್ರೆ ಏನು? ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಅಡ್ಸಾರ್ಪ್ಷನ್. ಅಡ್ಸಾರ್ಪ್ಷನ್ ಅಂದ್ರೆ ಏನು? ಸೊ ಅಡ್ಸಾರ್ಪ್ಷನ್ ಅನ್ನೋದು ವರ್ಡ್ ಕೇಳಿರಲ್ಲ, ಬಟ್ ಅಬ್ಸಾರ್ಪ್ಷನ್ ಅನ್ನೋದನ್ನ ಕೇಳಿರ್ತೀರಾ. ಸೊ ಸ್ಪೆಲ್ಲಿಂಗ್ ಅಬ್ಸರ್ವ್ ಮಾಡಿ, ಇಲ್ಲಿ AD ಅಂತ ಯೂಸ್ ಮಾಡಿದೀವಿ, ಡಿ ಅನ್ನೋ ಲೆಟರ್ ಬರ್ತಾ ಇದೆ. ಸೊ ಈ ಕಡೆ AB, ಸೊ ಬಿ ಅನ್ನೋ ವರ್ಡ್ ಇದೆ. ಜಸ್ಟ್ 1 ಲೆಟರ್ ಚೇಂಜಸ್ ಆಗ್ತಿರೋದು. ಏನು ಹಾಗಾದ್ರೆ ಇರೋ ಡಿಫ್ರೆನ್ಸ್ ಏನು? ಸೊ ಈ ಡಿಫ್ರೆನ್ಸ್ ಗೊತ್ತಾಗ್ಬೇಕು ಅಂತಂದ್ರೆ ಇದ್ರ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಅಡ್ಸಾರ್ಪ್ಷನ್ ಅಂದ್ರೆ ಏನು, ಅಬ್ಸಾರ್ಪ್ಷನ್ ಅಂದ್ರೆ ಏನು ಅನ್ನೋದು. ಓಕೆ, ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಣ ಈಗ. ಸೊ ಇಲ್ಲಿ ನೋಡಿ, ಕಲರ್ಡ್ ವಾಟರ್ ತಗೊಂಡಿದ್ದೀನಿ, ಕಾಟನ್ ಅಂಡ್ ಪ್ಲಾಸ್ಟಿಕ್ ಶೀಟ್ ತಗೊಂಡಿದ್ದೀನಿ. ಸೊ ಈ ಕಲರ್ಡ್ ವಾಟರ್ ಇವಾಗ ಇಲ್ಲಿ ಚೆಲ್ಲಿದ್ದೀನಿ. ಸೊ ಕಲರ್ಡ್ ವಾಟರ್ ಇದೆ, ಚೆಲ್ಲೋಗಿದೆ ಅಂತ ಅನ್ಕೊಳ್ಳಿ. ಈಗ ಇದನ್ನ ಒರ್ಸೋದಕ್ಕೆ ನಾವ್ ಏನ್ ಯೂಸ್ ಮಾಡ್ಕೋತೀವಿ? ಈ ಕಡೆ ಕಾಟನ್ ಇದೆ, ಈ ಕಡೆ ಪ್ಲಾಸ್ಟಿಕ್ ಶೀಟ್ ಇದೆ. ಇದೆರಡರಲ್ಲಿ ನಾವು ಯಾವ್ದನ್ನ ತಗೊಳ್ತೀವಿ? ಯೂಸ್ವಲಿ ನಾವ್ ಏನ್ ಮಾಡ್ತೀವಿ? ಕಾಟನ್ ನ ಪ್ರಿಫರ್ ಮಾಡ್ತೀವಿ. ಯಾಕೆ? ನಮಗ್ ಗೊತ್ತು ಕಾಟನ್ ಅಲ್ಲಿ ನಾವು ಕ್ಲೀನ್ ಮಾಡ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ನೀಟಾಗಿ ಅಲ್ಲಿರೋ ವಾಟರ್ನ ನಾವು ರಿಮೂವ್ ಮಾಡಬಹುದು ಅಂತ, ಹೌದಲ್ವಾ? ಸೊ ನೋಡೋಣ. ಸೊ ಕಾಟನ್ ನಾನಿಲ್ಲಿ
ಡಿಪ್ ಮಾಡದೆ ಏನಾಗ್ತಾ ಇದೆ ಇಲ್ಲಿ? ಏನ್ ಅಬ್ಸರ್ವ್ ಮಾಡ್ತಿದ್ರ? ಕಾಟನ್ ಏನ್ ಮಾಡ್ತು? ನೀರ್ನೆಲ್ಲ ಕಂಪ್ಲೀಟ್ ಆಗಿ ಹೀರ್ಕೊಂಡಿದೆ, ಹೌದಾ? ನೀರ್ನೆಲ್ಲ ಕಂಪ್ಲೀಟ್ ಆಗಿ ಹೀರ್ಕೊಳ್ತು. ಸೊ ನೋಡಿ, ಇದನ್ನ ತೆಗ್ದಿಟ್ಟಿದೀನಿ. ಅದೇ ತರ ಇನ್ನೊಂದ್ಸಲಿ ನೀರ್ ಚೆಲ್ತಾ ಇದ್ದೀನಿ. ಈಗ ನಾನು ಪ್ಲಾಸ್ಟಿಕ್ ಶೀಟ್ ನ ಇದ್ರ ಮೇಲೆ ಹಾಕ್ತಿದ್ದೀನಿ. ಸೊ ಪ್ಲಾಸ್ಟಿಕ್ ಶೀಟ್ ನ ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ. ಏನ್ ಕಾಣಿಸ್ತಾ ಇದೆ? ನೀರ್ ಹೀರ್ಕೊಂಡಿದ್ಯಾ? ಇದು ಹೀರ್ಕೊಂಡಿಲ್ಲ. ನೀರ್ ಪಾರ್ಟಿಕಲ್ಸ್, ವಾಟರ್ ಪಾರ್ಟಿಕಲ್ಸ್ ಎಲ್ಲ ಎಲ್ಲಿದೆ? ಸರ್ಫೇಸ್ ಮೇಲೆ ಕೂತ್ಕೊಂಡಿದ್ಯಾ? ಸೊ ಇದ್ರಲ್ಲಿ ಸರ್ಫೇಸ್ ಮೇಲೆ ಕೂತ್ಕೊಂಡಿದೆ, ಇದ್ರಲ್ಲಿ ಏನಾಗಿದೆ? ಎಲ್ಲ ಹೀರ್ಕೊಂಡಿದೆ. ಈ ಹೀರ್ಕೊಂಡಿರೋದ್ನೇ ನಾವು ಅಬ್ಸಾರ್ಪ್ಷನ್ ಅಂತ ಕರೆಯೋದು. ಹೀರ್ಕೊಂಡಿರೋದು ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಪಾರ್ಟಿಕಲ್ಸ್ನೆಲ್ಲ ಹೀರ್ಕೊಂಡಿರೋದೆ ಇದನ್ನ ಏನಂತ ಕರಿತೀವಿ? ಅಬ್ಸಾರ್ಪ್ಷನ್. ಅದೇ ಈ ಪ್ಲಾಸ್ಟಿಕ್ ಶೀಟ್ ನೋಡಿ ಹೀರ್ಕೊಂಡಿಲ್ಲ, ವಾಟರ್ ಪಾರ್ಟಿಕಲ್ಸ್ ಅದ್ರ ಮೇಲೆ ಮೂವ್ಮೆಂಟ್ ಆಗ್ತಿದೆ. ಇದನ್ನೇ ನಾವು ಅಡ್ಸಾರ್ಪ್ಷನ್ ಅಂತ ಕರೆಯೋದು. ಅಡ್ಸಾರ್ಪ್ಷನ್ AD. ದಿಸ್ ಒನ್ ಇಸ್ ಅಬ್ಸಾರ್ಪ್ಷನ್ AB ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಗೊತ್ತಾಗ್ತಿದ್ಯಾ? ಸೊ ಎಕ್ಸ್ಪೆರಿಮೆಂಟ್ ಇಂದ ನಿಮ್ಗೆ ಕಂಪ್ಲೀಟ್ ಆಗಿ ನೀಟಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಬ್ಸಾರ್ಪ್ಷನ್ ಅಂದ್ರೆ ಏನು ಅಂಡ್ ಅಡ್ಸಾರ್ಪ್ಷನ್ ಅಂದ್ರೆ ಏನು ಅನ್ನೋದು. ನಾನು ಅದನ್ನು ಒಂದ್ಸತಿ ಫಿಗರ್ ಅಲ್ಲಿ ಬರೆದು ತೋರಿಸ್ತೀನಿ. ಅಡ್ಸಾರ್ಪ್ಷನ್ ಅಂದ್ರೆ ಏನಾಗ್ತಿದೆ ಅಂತಂದ್ರೆ, ಇವಾಗ ಪ್ಲಾಸ್ಟಿಕ್ ಶೀಟ್ ತಗೊಂಡಿದ್ವಿ. ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ ಕೂತ್ಕೊಂಡಿತ್ತು. ದಿಸ್ ಇಸ್ ವಾಟ್ ಅಡ್ಸಾರ್ಪ್ಷನ್. ಒಂದು ಪ್ಲಾಸ್ಟಿಕ್ ಶೀಟ್ ಮೇಲ್ಗಡೆ ಮಾಲಿಕ್ಯೂಲ್ಸ್ ಕೂತಿತ್ತು, ಅದು ಅಡ್ಸಾರ್ಪ್ಷನ್. ಅಬ್ಸಾರ್ಪ್ಷನ್ ಅಲ್ಲಿ ಏನಾಯ್ತು? ನಾವು ಕಾಟನ್ ಬಡ್ಸ್ ತಗೊಂಡಿದ್ವಿ. ಸೊ ಅದ್ರಲ್ಲಿ ಏನಾಗ್ತಾ ಇದೆ? ಮಾಲಿಕ್ಯೂಲ್ಸ್, ಇವಾಗ ಇದು ಕಾಟನ್ ಮೆಟೀರಿಯಲ್ ಅಂತಂದ್ರೆ ಮಾಲಿಕ್ಯೂಲ್ಸ್ ಏನಾಗ್ತಿದೆ? ಒಳಗಡೆ ಎಂಟ್ರಿ ಆಗಿದೆ. ಸೊ ದ ಮಾಲಿಕ್ಯೂಲ್ಸ್ ಏನಾಗ್ತಿದೆ? ಒಳಗಡೆ ಟ್ರಾವೆಲ್ ಆಗಿದೆ. ಅಬ್ಸಾರ್ಪ್ಷನ್. ಮಾಲಿಕ್ಯೂಲ್ಸ್ ಒಳಗಡೆ ಟ್ರಾವೆಲ್ ಆಗಿದೆ. ಇಲ್ಲೇನಾಗಿದೆ? ಮಾಲಿಕ್ಯೂಲ್ಸ್ ಸರ್ಫೇಸ್ ಮೇಲೆ ಮಾತ್ರ ಕೂತಿದೆ. ಇದನ್ನ ಅಡ್ಸಾರ್ಪ್ಷನ್ ಅಂತ ಕರಿತೀವಿ, ಇದನ್ನ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಹೇಗ್ ಡಿಫೈನ್ ಮಾಡೋದು? ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಅಡ್ಸಾರ್ಪ್ಷನ್ ಅಂಡ್ ಅಬ್ಸಾರ್ಪ್ಷನ್? ಸೊ ದಿ ಅಕ್ಯುಮಿಲೇಷನ್ ಆಫ್ the molecular species, the accumulation of molecular species at the surface rather than in the bulk of solids or liquids is called adsorption. ಸೊ ಏನ್ ಹೇಳ್ತಿದೀನಿ? ಅಕ್ಯುಮಿಲೇಷನ್ ಅಂತಂದ್ರೆ ಕೂತ್ಕೊಳ್ತಾ ಇರೋದು. ಇಲ್ಲಿ ಅಕ್ಯುಮಿಲೇಟ್ ಅಂತಂದ್ರೆ ಕೂತ್ಕೊಳ್ತಿರೋದು. ದ ಅಕ್ಯುಮಿಲೇಷನ್ ಆಫ್ ದಿ ಮಾಲಿಕ್ಯುಲರ್ ಸ್ಪೀಸೀಸ್, ಇದನ್ನ ಮಾಲಿಕ್ಯುಲರ್ ಸ್ಪೀಸೀಸ್ ಅಂತ ಕರಿಬಹುದು, ಇಲ್ಲಾಂದ್ರೆ ಮಾಲಿಕ್ಯೂಲ್ಸ್ ಅಂತ ಕರಿಬಹುದು, ಇಲ್ಲಾಂದ್ರೆ ಸಬ್ಸ್ಟೆನ್ಸ್ ಅಂತ ಆದ್ರೂ ಕರಿಬಹುದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ವರ್ಡ್ ನ ಯೂಸ್ ಮಾಡ್ಕೊಳ್ಳಿ. ಮಾಲಿಕ್ಯುಲರ್ ಸ್ಪೀಸೀಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಸಬ್ಸ್ಟೆನ್ಸ್, ಇದನ್ನ ಈ ಮೂರು ವರ್ಡ್ ಅಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ದ ಅಕ್ಯುಮಿಲೇಷನ್ ಆಫ್ ಮಾಲಿಕ್ಯುಲರ್ ಸ್ಪೀಸೀಸ್ ಎಟ್ ದಿ ಸರ್ಫೇಸ್, ನೋಡಿ ಸರ್ಫೇಸ್ ಅಲ್ಲಿ ಇದೆ. ರಾದರ್ ದ್ಯಾನ್ ಇನ್ ದಿ ಬಲ್ಕ್ ಅಂತಂದ್ರೆ ಇದನ್ನ ಒಳಗಡೆ ಇರೋದನ್ನ ನಾವು ಬಲ್ಕ್ ಅಂತ ಕರೆಯೋದು. ಇನ್ಸೈಡ್ ದಿ ಮೆಟೀರಿಯಲ್ ನಾವು ಬಲ್ಕ್ ಅಂತ ಕರಿತೀವಿ. ಸೊ ಬಲ್ಕ್ ಅಲ್ಲಿ ಇಲ್ಲ, ಅದ್ರ ಬದಲು ಸರ್ಫೇಸ್ ಅಲ್ಲಿ ಇದೆ ಅಂತ ಹೇಳ್ತಿರೋದೆ ಇದು ಡೆಫಿನೇಷನ್. ಬಲ್ಕ್ ಆಫ್ ಸಾಲಿಡ್ಸ್ ಆರ್ ಲಿಕ್ವಿಡ್, ನಾನೇನಂದೆ? ಮೆಟೀರಿಯಲ್ ಸಾಲಿಡ್ ಆದ್ರೂ ಆಗಿರಬಹುದು, ಲಿಕ್ವಿಡ್ ಆದ್ರೂ ಆಗಿರ್ಬೋದು, ಆದ್ರೆ ಗ್ಯಾಸ್ ಮಾತ್ರ ಆಗಿರಕ್ ಸಾಧ್ಯ ಇಲ್ಲ. ಹಾಗಾಗಿ ಡೆಫಿನೇಷನ್ ಹೀಗಿದೆ: ದ ಅಕ್ಯುಮಿಲೇಷನ್ ಆಫ್ ದಿ ಮಾಲಿಕ್ಯುಲರ್ ಸ್ಪೀಸೀಸ್ ಅಟ್ ದಿ ಸರ್ಫೇಸ್ ರಾದರ್ ದ್ಯಾನ್ ಇನ್ ದ ಬಲ್ಕ್ ಆಫ್ ಸಾಲಿಡ್ ಆರ್ ಲಿಕ್ವಿಡ್ ಈಸ್ ಕಾಲ್ಡ್ ಅಡ್ಸಾರ್ಪ್ಷನ್. ಅರ್ಥ ಆಗಿದೆ ಅಲ್ವಾ? ಸೊ ಹಾಗೇನೆ ನೆಕ್ಸ್ಟ್ ಅಬ್ಸಾರ್ಪ್ಷನ್ ಅಲ್ಲಿ ಮೇಲ್ಗಡೆ ಇಲ್ಲ, ಒಳಗಡೆ ಇರೋದು. ಸೊ ಹಾಗಾಗಿ ಡೆಫಿನೇಷನ್ ಏನಾಗುತ್ತೆ? ದಿ ಮಾಲಿಕ್ಯುಲರ್ ಸ್ಪೀಸೀಸ್ enters into the bulk of the material, into the bulk of solid or liquid.
ಇಲ್ಲಿ ಏನಾಗ್ತಿದೆ, ಮಾಲಿಕ್ಯುಲರ್ ಸ್ಪೀಸಿಸ್ ಎಲ್ಲಿದೆ, ಒಳಗಡೆ ಇದೆ. ದ ಮಾಲಿಕ್ಯುಲರ್ ಸ್ಪೀಸಿಸ್ ಎಂಟರ್ ಇಂಟು ದಿ ಬಲ್ಕ್, ಮಧ್ಯದ ಭಾಗನ ಬಲ್ಕ್ ಅಂತ ಕರಿತೀವಿ. ಬಲ್ಕ್ ಆಫ್ ಸಾಲಿಡ್ಸ್ ಆರ್ ಲಿಕ್ವಿಡ್ ಈಸ್ ಕಾಲ್ಡ್ ಅಬ್ಸಾರ್ಪ್ಷನ್. ಅರ್ಥ ಆಗಿದೆ ಅಲ್ವಾ? ಅಬ್ಸಾರ್ಪ್ಷನ್ ಅಂಡ್ ಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ. ಓಕೆ, ಇವಾಗ ಇದೆರಡ್ರ ಮೀನಿಂಗ್ ಗೊತ್ತಾಗಿದೆ. ಹಾಗಾದ್ರೆ ಜನರಲ್ ಆಗಿ ಈ ಮೆಟೀರಿಯಲ್ ನ ಏನ್ ಕರೀತಾರೆ, ಹಾಗೆ ಇಲ್ಲಿ ಮೇಲ್ಗಡೆ ಕೂತಿರೋ ಮಾಲಿಕ್ಯೂಲ್ಸ್ ನ ಜನರಲ್ ಆಗಿ ಏನಂತ ಕರೀತಾರೆ ಅನ್ನೋದನ್ನ ನೋಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅಡ್ಸಾರ್ಬೇಟ್, ಅಡ್ಸಾರ್ಬೆಂಟ್ ಬರೋಣ. ಸೊ ನೋಡಿ, ಇಲ್ಲೊಂದು ಮೆಟೀರಿಯಲ್ ತಗೊಂಡಿದೀನಿ, ಅದ್ರ ಮೇಲೆ ಮಾಲಿಕ್ಯೂಲ್ಸ್ ನ ಕೂರ್ಸಿದೀನಿ. ಸೊ ಈ ಮೆಟೀರಿಯಲ್ ನ ಏನಂತ ಕರಿತೀವಿ? ದಟ್ ಈಸ್ ಅಡ್ಸಾರ್ಬೆಂಟ್. ಜನರಲ್ ಆಗಿ ನಾವು ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಯಾವುದೇ ಮೆಟೀರಿಯಲ್ ತಗೊಂತು ಅಂತಂದ್ರೆ ಅದನ್ನ ಅಡ್ಸಾರ್ಬೆಂಟ್ ಅಂತ ಕರಿತೀವಿ. ಆ ಮೆಟೀರಿಯಲ್ ಮೇಲೆ ಕೂತಿರೋ ಮಾಲಿಕ್ಯೂಲ್ಸ್ ನ ಜನರಲ್ ಆಗಿ ಏನಂತ ಕರಿತೀವಿ? ಅಡ್ಸಾರ್ಬೇಟ್. ಈ ಟರ್ಮ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ. ಯಾವಾಗ್ಲೂ ನಾವು ಯೂಸ್ ಮಾಡೋದು ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಅದ್ರ ಅರ್ಥ ಏನೊಂದು ಗೊತ್ತಿರಬೇಕು. ಸೊ ಈಗ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಬಾಲ್, ಆಗ್ಲೇ ತಗೊಂಡಿದ್ವಿ ಬಾಲ್. ಸೊ ಈ ಬಾಲ್ ಅನ್ನೋದು ಒಂದು ಮೆಟೀರಿಯಲ್. ಇದನ್ನ ಏನಂತ ಕರಿತೀವಿ? ಅಡ್ಸಾರ್ಬೆಂಟ್. ಈ ಬಾಲ್ ಅನ್ನೋದು ಒಂದು ಮೆಟೀರಿಯಲ್, ಇದನ್ನ ಅಡ್ಸಾರ್ಬೆಂಟ್ ಅಂತ ಕರಿತೀವಿ. ಇದ್ರ ಮೇಲೆ ಈಗ ವಾಟರ್ ಮಾಲಿಕ್ಯೂಲ್ಸ್ ಕೂತಿದೆ. ಸೊ ಇದ್ರ ಮೇಲೆ ವಾಟರ್ ಮಾಲಿಕ್ಯೂಲ್ಸ್ ಕೂತಿದೆ, ಇದನ್ನ ಏನಂತ ಕರಿತಿದ್ದೀನಿ? ಅಡ್ಸಾರ್ಬೇಟ್. ಅರ್ಥ ಆಗ್ತಿದ್ಯಾ? ಸೊ ಮೆಟೀರಿಯಲ್ ಅಡ್ಸಾರ್ಬೆಂಟ್, ಅದ್ರ ಮೇಲೆ ಕೂತಿರೋ ಮಾಲಿಕ್ಯೂಲ್ಸ್ ಅಡ್ಸಾರ್ಬೇಟ್. ಸೊ ಹಾಗಾದ್ರೆ ಹೇಗೆ ಡಿಫೈನ್ ಮಾಡೋದು? ಇದನ್ನ ಡೆಫಿನೇಷನ್ ಹೇಗ್ ಮಾಡ್ತೀವಿ? ಸೊ ಅಡ್ಸಾರ್ಬೇಟ್ ಅಂಡ್ ಅಡ್ಸಾರ್ಬೆಂಟ್ ಅಂತಂದ್ರೆ the substance accumulate at the surface. The substance accumulate at the surface is called adsorbate. The substance accumulate at the surface is called adsorbate. ಮಾಲಿಕ್ಯೂಲ್ಸ್ ಏನಾಗ್ತಿದೆ? ಸರ್ಫೇಸ್ ಮೇಲೆ ಕೂತಿದೆ, ಅದನ್ನೇ ಅಡ್ಸಾರ್ಬೇಟ್ ಅಂತ ಕರೆದ್ವಿ. ಹಾಗಾದ್ರೆ ಅಡ್ಸಾರ್ಬೆಂಟ್ ಅಂದ್ರೆ ಏನು? ದ ಮೆಟೀರಿಯಲ್ ಆನ್ ಸರ್ಫೇಸ್ ಆಫ್ ವಿಚ್ adsorption takes place. Adsorption takes place. ಯಾವ ಮೆಟೀರಿಯಲ್ ಮೇಲೆ ಅಡ್ಸಾರ್ಪ್ಷನ್ ಆಗ್ತಿದೆಯೋ ಆ ಮೆಟೀರಿಯಲ್ ನ ಅಡ್ಸಾರ್ಬೆಂಟ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ ಕಂಪ್ಲೀಟ್ ಆಗಿ? ಓಕೆ, ಎಕ್ಸಾಂಪಲ್ ಬಾಲ್ ಕೂಡ ತೋರಿಸಿದ್ದೆ. ಸೊ ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ, ದಟ್ ಈಸ್ ಡಿಸಾರ್ಪ್ಷನ್. ಡಿಸಾರ್ಪ್ಷನ್ ಏನಿದು? ಡಿಸಾರ್ಪ್ಷನ್, ಡಿಇ ಏನ್ ಇಂಡಿಕೇಟ್ ಮಾಡುತ್ತೆ? ಡಿಸಾರ್ಪ್ಷನ್. ಆಕ್ಟಿವೇಟ್ ಅಂಡ್ ಡಿಆಕ್ಟಿವೇಟ್ ಅನ್ನೋ ವರ್ಡ್ ಕೇಳಿರ್ತೀರಾ. ಆಕ್ಟಿವೇಟ್ ಅಂತಂದ್ರೆ ಇವಾಗ ಯಾವ್ದೋ ಒಂದು ಸಾಫ್ಟ್ವೇರ್ ತಗೊಂಡಿರ್ತೀರಾ, ಆಕ್ಟಿವೇಟ್ ಮಾಡೋದಂದ್ರೆ ಸ್ಟಾರ್ಟ್ ಮಾಡೋದು. ಡಿಆಕ್ಟಿವೇಟ್ ಅಂತಂದ್ರೆ ಅದನ್ನ ಡಿಲೀಟ್ ಮಾಡೋದು, ರಿಮೂವ್ ಮಾಡೋದು. ಹಾಗೇನೆ ಇಲ್ಲಿ ಡಿಇ ಡಿಸಾರ್ಪ್ಷನ್, ಅಡ್ಸಾರ್ಪ್ಷನ್ ಅಂತ ಕೇಳಿದ್ದೀರಾ. ಅಡ್ಸಾರ್ಪ್ಷನ್ ಅಂದ್ರೆ ಮಾಲಿಕ್ಯೂಲ್ಸ್ ಹೋಗಿ ಸರ್ಫೇಸ್ ಮೇಲೆ ಕೂರೋದು. ಡಿಸಾರ್ಪ್ಷನ್ ಅಂದ್ರೆ ಏನು ಅಂತಂದ್ರೆ, ಡಿಸಾರ್ಪ್ಷನ್ ಅಂತಂದ್ರೆ ಒಂದು ಮೆಟೀರಿಯಲ್ ಮೇಲೆ ಕೂತಿರೋ ಮಾಲಿಕ್ಯೂಲ್ಸ್ ರಿಮೂವ್ ಆಗುವಂತದ್ದು. ಅರ್ಥ ಆಗ್ತಿದೆಯಾ? ಡಿಸಾರ್ಪ್ಷನ್ ಅಂತ ಅಂದ್ರೆ ರಿಮೂವಲ್ ಆಫ್, ಇಟ್ ಈಸ್ ಎ ಪ್ರೊಸೆಸ್ ಆಫ್ ರಿಮೂವಲ್ ಆಫ್, ಇಟ್ ಈಸ್ ಎ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ adsorbed substance from the surface. ಒಂದು ಸರ್ಫೇಸ್ ಮೇಲೆ ಕೂತಿರೋ ಮಾಲಿಕ್ಯೂಲ್ಸ್ ರಿಮೂವ್ ಮಾಡೋದನ್ನೇ ನಾವು ಡಿಸಾರ್ಪ್ಷನ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ ಡಿಸಾರ್ಪ್ಷನ್ ಅಂತ ಹೇಳಿದ್ರೆ? ಸೊ ನೆಕ್ಸ್ಟ್ ಸಾರ್ಪ್ಷನ್. ಸೊ ಸಾರ್ಪ್ಷನ್ ಅಂತ ಅಂದ್ರೆ both adsorption and absorption takes place simultaneously. Both adsorption
both adsorption and absorption takes place simultaneously is called sorption. ಸೊ ಸಾಪ್ಷನ್ಗೆ ಏನ್ ಎಕ್ಸಾಂಪಲ್ ಕೊಡ್ಬೋದು? ಅಡ್ಸಾರ್ಪ್ಷನ್ ಆಗ್ತಿರ್ಬೇಕು, ಅಬ್ಸಾರ್ಪ್ಷನ್ ಆಗ್ಬೇಕು. ಅಂದ್ರೆ ಸರ್ಫೇಸ್ ಮೇಲೂ ಇರ್ಬೇಕು, ಸರ್ಫೇಸ್ ಒಳಗಡೆನೂ ಹೋಗ್ತಾ ಇರ್ಬೇಕು. ಅಂತದ್ನ ನಾವು ಸಾಪ್ಷನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಸಾಪ್ಷನ್ಗೆ ಇಂಕ್ ತಗೊಂಡಿದ್ದೀನಿ, ಇದಕ್ಕೆ ನಾನು ಚಾಕ್ ಪೀಸ್ ನ ಡಿಪ್ ಮಾಡ್ತಾ ಇದ್ದೀನಿ. ಸೊ ಡಿಪ್ ಮಾಡಿ ಒಂದ್ ಸ್ವಲ್ಪ ತಿಡ್ಕೊಳ್ಳಿ. ಸೊ ಇದೇನಾಗ್ಬೇಕು, ಚಾಕ್ ಪೀಸ್ ಒಂದ್ ಸ್ವಲ್ಪ ತಿಡ್ಕೊಂಡು ಓಕೆ. ಸೊ ಈಗ ಈ ಚಾಕ್ ಪೀಸ್ ನ ತೆಗಿತಾ ಇದ್ದೀನಿ. ಸೊ ನೋಡ್ಬೋದು ನೀವು ಚಾಕ್ ಪೀಸ್ ಮೇಲೆ ಹೇಗೆ ಮಾಲಿಕ್ಯೂಲ್ಸ್ ಕೂತಿದೆ. ಸೊ ಇದನ್ನ ಬ್ರೇಕ್ ಮಾಡಿ ನೋಡೋಣ. ಸೊ ಬ್ರೇಕ್ ಮಾಡಿ ನೋಡಿದಾಗ ನೋಡಿ, ಒಳಗಡೆ ಏನಾರ ಕಾಣಿಸ್ತಿದ್ಯಾ ಮಾಲಿಕ್ಯೂಲ್ಸ್ ಟ್ರಾವೆಲ್ ಆಗಿರೋದು? ಇಲ್ಲ, ಮೇಲ್ಗಡೆ ಮಾತ್ರ ಇದೆ ಮಾಲಿಕ್ಯೂಲ್ಸ್. ಅಂದ್ರೆ ಚಾಕ್ ಪೀಸ್ ಅಲ್ಲಿ ಏನಾಗ್ತಿದೆ, ಮಾಲಿಕ್ಯೂಲ್ಸ್ ಅಡ್ಸಾರ್ಬ್ ಆಗಿದೆ, ಸರ್ಫೇಸ್ ಮೇಲೆ ಹೋಗಿದೆ. ನಾನು ಸ್ವಲ್ಪ ತಿಡ್ಕೊಂಡಿದ್ದಕ್ಕೆ ಹೀಗಾಯ್ತು. ಈಗ ಇದೇ ಚಾಪಿಕ್ಸ್ ನ ನೀವು ಡಿಪ್ ಮಾಡಿ ತುಂಬೊಂದು 5 ನಿಮಿಷ ಇಟ್ಕೊಳ್ಳೋಣ. ಸೊ ಇದನ್ನ 5 ನಿಮಿಷ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸೊ ಮಾಲಿಕ್ಯೂಲ್ಸ್ ಅಬ್ಸಾರ್ಪ್ಷನ್ ಕೂಡ ಆಗುತ್ತೆ. ನೋಡಿ ಈ ತರ ಕಾಣಿಸುತ್ತೆ. 5 ಮಿನಿಟ್ಸ್ ಇಟ್ಕೊಂಡ್ರೆ ನಿಮ್ಗೆ ಮಾಲಿಕ್ಯೂಲ್ಸ್ ಈ ತರ ಕಾಣಿಸುತ್ತೆ. ಸೊ ಜಸ್ಟ್ 1 ನಿಮಿಷ ಇಟ್ಕೊಂಡ್ ಬಿಡ್ತು ಅಂತಂದ್ರೆ ಜಸ್ಟ್ ಅಡ್ಸಾರ್ಪ್ಷನ್ ಕಾಣಿಸುತ್ತೆ ನಿಮ್ಗೆ, ಮೇಲ್ಗಡೆ ಮಾತ್ರ ಇರುತ್ತೆ ಇಂಕ್ ಪಾರ್ಟಿಕಲ್ಸ್. ಅದೇ ಒಂದು 5 ನಿಮಿಷ ಬಿಟ್ಟು ನೋಡಿದಾಗ ಇಂಕ್ ಪಾರ್ಟಿಕಲ್ ಏನಾಯ್ತು, ಒಳಗಡೆ ತನಕ ಟ್ರಾವೆಲ್ ಆಗಿದೆ. ಒಳಗಡೆ ಟ್ರಾವೆಲ್ ಆಗ್ತಿದೆ ಅಂದ್ರೆ ಏನರ್ಥ? ಅಬ್ಸಾರ್ಪ್ಷನ್ ಆಗ್ತಿದೆ, ಇಲ್ಲಿ ಅಡ್ಸಾರ್ಪ್ಷನ್ ಆಗ್ತಿದೆ. ಸೊ ಎರಡು ಒಟ್ಟಿಗೆ ಆಗ್ತಿರೋದನ್ನೇ ನಾವು ಸಾಪ್ಷನ್ ಅಂತ ಕರೆಯೋದು. ದಿಸ್ ಇಸ್ ದಿ ಗುಡ್ ಎಕ್ಸಾಂಪಲ್ ಫಾರ್ ಸಾಪ್ಷನ್. ಚಾಕ್ ಸ್ಟಿಕ್ ನ ನಾವು ಯೂಸ್ ಮಾಡ್ತೀವಿ ಎಕ್ಸ್ಪೆರಿಮೆಂಟ್ಗೆ. ಸೊ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಕಲ್ತಿದ್ದೀರಾ ಅಂತಂದ್ರೆ, ವಾಟ್ ಈಸ್ ಸರ್ಫೇಸ್ ಕೆಮಿಸ್ಟ್ರಿ ಡೆಫಿನೇಷನ್ ಕಲ್ತ್ಕೊಂಡಿದ್ದೀರಾ. ಹಾಗೇನೆ ವೈ ವಿ ಹ್ಯಾವ್ ಟು ಸ್ಟಡಿ ಸರ್ಫೇಸ್ ಕೆಮಿಸ್ಟ್ರಿ, ಅದಾದ್ಮೇಲೆ ಅಬ್ಸಾರ್ಪ್ಷನ್ ಅಂಡ್ ದ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಸರ್ಫೇಸ್ ಕೆಮಿಸ್ಟ್ರಿ, ಅಡ್ಸಾರ್ಬೆಂಟ್, ಡಿಸಾರ್ಪ್ಷನ್, ಸಾಪ್ಷನ್ ಬಗ್ಗೆ ಕಲ್ತ್ಕೊಂಡಿದ್ದೀರಾ. ಸೊ ನಾನು ಇಲ್ಲಿ ಮಾಡ್ತಿರೋದು ನೀವು ನೋಟ್ಸ್ ಆಗಿ ಬರ್ಕೋಬಹುದು. ಸೊ ಇದೆಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ಸಿಂಪಲ್ ಆಗಿ ನಾನು ಡೆಫಿನೇಷನ್ಸ್ ಕೊಟ್ಟಿದ್ದೀನಿ. ಸೊ ಇದನ್ನ ನೋಟ್ಸ್ ಬರ್ಕೊಳ್ಳಿ. ಹಾಗೇನೆ ಅಕಸ್ಮಾತ್ ಈ ಚಾಪ್ಟರ್ ಅಲ್ಲಿ ಏನಾರ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.